ಲಂಕಾ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾ ತಂಡದ ಅನೌನ್ಸ್ಗೂ ಮುನ್ನ ಕೆಎಲ್ ರಾಹುಲ್ ರೇ ನಾಯಕ ಎನ್ನಲಾಗ್ತಿತ್ತು. ಬಟ್ ರೋಹಿತ್ ಕಂಬ್ಯಾಕ್ ಮಾಡಿದ್ರಿಂದ ಕ್ಯಾಪ್ಟನ್ಸಿ ಕೈತಪ್ಪಿತ್ತು. ಅಂತಿಮವಾಗಿ ವಿಕೆಟ್ ಕೀಪರ್ ಕೋಟಾದಡಿ ತಂಡಕ್ಕೆ ಆಯ್ಕೆ ಕೂಡ ಆಗಿದ್ರು. ಇದೀಗ ಲಂಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11ನಲ್ಲಿ ಕೆಎಲ್ ರಾಹುಲ್ ಸ್ಥಾನ ಪಡೆದಿದ್ದು, ತಿಂಗಳುಗಳ ಬಳಿಕ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದಾರೆ. ರಿಷಬ್ ಪಂತ್ ಅವರನ್ನ ಬೆಂಚ್ ಕಾಯಿಸಿದ್ದು ಸ್ಟಾರ್ ವಿಕೆಟ್ ಕೀಪರ್ ಕೆಎಲ್ ರಾಹುಲ್ ಕಂಬ್ಯಾಕ್ ಮಾಡಿದ್ದಾರೆ. ಶುಭ್ಮನ್ ಗಿಲ್ ಉಪನಾಯಕ ಆಗಿದ್ದು, ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರೆ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ, ಹಾಗೆ 4ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್, ಹಾಗೆ 5ನೇ ಕ್ರಮಾಂಕದಲ್ಲಿ ಕೆಎಲ್ ರಾಹುಲ್ ಸ್ಥಾನವನ್ನು ಪಡೆದಿದ್ದಾರೆ. ಅಷ್ಟಕ್ಕೂ ಪಂತ್ರನ್ನ ಬೆಂಚ್ ಕಾಯಿಸಿ ರಾಹುಲ್ಗೆ ಚಾನ್ಸ್ ಕೊಟ್ಟಿದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಕೆಎಲ್ ರಾಹುಲ್ ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್. ಬ್ಯಾಟಿಂಗ್ ಹಾಗೆ ವಿಕೆಟ್ ಕೀಪಿಂಗ್ ಎರಡರಲ್ಲೂ ಕೂಡ ತಂಡದ ಪರ ಅತ್ಯದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಏಕದಿನ ಕ್ರಿಕೆಟ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದು, ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭವಾಗಿದ್ದಾರೆ. ಕಳೆದ ಏಷ್ಯಾ ಕಪ್ ಮತ್ತು ಏಕದಿನ ವಿಶ್ವಕಪ್ನಲ್ಲೂ ಕೂಡ ಸಾಮರ್ಥ್ಯವನ್ನು ನಿರೂಪಿಸಿದ್ರು. 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು 452 ರನ್ ಬಾರಿಸಿದ್ರು. ರಾಹುಲ್ ವಿಶ್ವಕಪ್ನ 10 ಇನ್ನಿಂಗ್ಸ್ಗಳಲ್ಲಿ 75ರ ಸರಾಸರಿಯಲ್ಲಿ 452 ರನ್ ಕಲೆ ಹಾಕಿದ್ದಲ್ಲದೆ ವಿಕೆಟ್ ಕೀಪಿಂಗ್ನಲ್ಲಿ 17 ವಿಕೆಟ್ ಕೂಡ ಉರುಳಿಸಿದ್ರು. ಆ ಮೂಲಕ ದಾಖಲೆ ಕೂಡ ನಿರ್ಮಿಸಿದ್ರು. ಆದರೆ ವಿಶ್ವಕಪ್ ನಂತರ ರಾಹುಲ್ ಏಕದಿನ ಫಾರ್ಮೆಟ್ ಆಡಿಯೇ ಇಲ್ಲ. ಲಂಕಾ ಸರಣಿಗೂ ಮುನ್ನ ಟೀಂ ಇಂಡಿಯಾ ಪರ ಒಟ್ಟಾರೆ 75 ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಕೆಎಲ್ ರಾಹುಲ್ 2820 ರನ್ ಕಲೆ ಹಾಕಿದ್ದಾರೆ. ಇನ್ನು ರಿಷಬ್ ಪಂತ್ 2022ರ ನವೆಂಬರ್ನಿಂದ 1 ಏಕದಿನ ಪಂದ್ಯಗಳನ್ನಾಡಿಲ್ಲ. ಭೀಕರ ಅಪಘಾತದ ನಂತರ T20ಐನಲ್ಲಿ ಆಡಿದ್ರೂ ಕೂಡ ಸ್ಥಿರ ಪ್ರದರ್ಶನ ನೀಡೋಕಾಗ್ತಾ ಇಲ್ಲ. 14 ತಿಂಗಳಿಗೂ ಹೆಚ್ಚು ಕಾಲ ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ಹೊರಗೆ ಉಳಿದಿದ್ದ ಪಂತ್ 2024ರ T20 ವಿಶ್ವಕಪ್ನಲ್ಲಿ ನಿರ್ಣಾಯಕ ಪ್ರದರ್ಶನ ನೀಡಿದ್ರು. ಈ ಮೆಗಾ ಟೂರ್ನಿಗೂ ಮುನ್ನ 2024ರ IPLನಲ್ಲೂ ಕೂಡ ಮಿಂಚಿದ್ರು. ಇನ್ನು ಭಾರತ ತಂಡದ ಪರ ಒಟ್ಟಾರೆ 30 ಏಕದಿನ ಪಂದ್ಯಗಳನ್ನು ಆಡಿರುವ ಪಂತ್ 865 ರನ್ ಕಲೆ ಹಾಕಿದ್ದಾರೆ. ಹೀಗಾಗಿ ಅನುಭವ ಮತ್ತು ಪ್ರತಿಭೆಯ ಆಧಾರದ ಮೇಲೆ ಕೆಎಲ್ ರಾಹುಲ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಮಣೆ ಹಾಕಿದೆ. ಸದ್ಯ ಬಹಳ ದಿನಗಳ ನಂತರ ಕೆಎಲ್ ರಾಹುಲ್ ಜೊತೆ ಶ್ರೇಯಸ್ ಅಯ್ಯರ್ ಕೂಡ ಏಕದಿನ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಶ್ರೇಯಸ್ ಅಯ್ಯರ್ ತಮ್ಮ ಕೊನೆಯ ಪಂದ್ಯವನ್ನ ಟೀಂ ಇಂಡಿಯಾಗೆ ಫೆಬ್ರವರಿ 2024ರಲ್ಲಿ ಆಡಿದ್ರು. ಅದು ಟೆಸ್ಟ್ ಪಂದ್ಯ ಆಗಿತ್ತು. ಇನ್ನು ಕೆಎಲ್ ರಾಹುಲ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನ ಜನವರಿ 2024ರಲ್ಲಿ ಆಡಿದ್ರು. ಇದೀಗ ಇಬ್ರು ಕೂಡ ಲಂಕಾ ಸರಣಿಯಲ್ಲಿ ಉತ್ತಮ ಪ್ರದರ್ಶನದ ಮೂಲಕ ಟೀಂ ಇಂಡಿಯಾದಲ್ಲಿ ಸ್ಥಾನ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ.